ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ, ಮದುವೆಗೆ ಹೋಗ್ತಾ ಇದ್ದೀವಿ. ನನ್ನ ಕಸಿನ್ ಸಿಸ್ಟರ್ ಅಂದರೆ ನಮ್ಮ ಚಿಕ್ಕಪ್ಪನ ಮಗಳು ಮದುವೆಗೆ ಹೋಗ್ತಾ ಇದ್ವಿ. ಅಲ್ಲಿಗೆ ಹೋದ್ಮೇಲೆ ನಿಮ್ಮ ಜೊತೆ ಅಲ್ಲಿನ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ತೀನಿ. ನಾನು ತುಂಬ ವೀಡಿಯೋ ಮಾಡ್ಕೊಳ್ಳಿಲ್ಲ, ಫ್ಯಾಮಿಲಿ ಟೈಮ್ನ ಎಂಜಾಯ್ ಮಾಡಿದ್ವಿ. ಜಾಸ್ತಿ ನಾನು ವ್ಲಾಗ್ ಏನು ಮಾಡಿಲ್ಲ ಅಲ್ಲಿ. ಒಂದೇ ವಿಡಿಯೋ ಫುಲ್ ಕಂಪ್ಲೀಟ್ ನಾನು ಇನ್ನು 4 days ಅಲ್ಲಿ ಸ್ಪೆಂಡ್ ಮಾಡಿದ್ದೀನಿ. ಬಟ್ ಅಲ್ಲಿ ಜಾಸ್ತಿ ಏನು ನಾನು ವೀಡಿಯೋನ ತೊಗೊಳಕ್ಕೆ ಹೋಗಿಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ಒಂದಷ್ಟು ಫ್ಯಾಮಿಲಿ ಟೈಮ್ನ ಎಂಜಾಯ್ ಮಾಡ್ಕೊಂಡು ಬಂದೆ. ಹಾಗಾಗಿ ಮದುವೆಯಲ್ಲಿ ಒಂದಷ್ಟು ಕ್ಲಿಪ್ಪಿಂಗ್, ಹಾಗೆಯೇ ನಾನು ಹೇಗೆ ರೆಡಿಯಾಗಿದೆ ಇದು ಎಲ್ಲದನ್ನು ಒಂದಷ್ಟು ವಿಡಿಯೋನ ತೊಗೊಂಡಿದ್ದೀನಿ. ಚೆನ್ನಾಗಾಯಿತು ಮದುವೆ, ತುಂಬ ಚೆನ್ನಾಗಾಯಿತು. ನಮಗೂ ಕೂಡ ಖುಷಿ ಆಯಿತು. ಹುಡುಗ ಹುಡುಗಿ ಇಬ್ಬರೂ ಒಂದೇ ಪ್ರೊಫೆಷನ್ ಕೂಡ, ಟೀಚಿಂಗ್ ಪ್ರೊಫೆಷನಲ್ಲಿದ್ದಾರೆ ಇಬ್ಬರೂ. ಖುಷಿಯಾಗುತ್ತೆ ನೋಡೋದಕ್ಕೆ. ಜೋಡಿ ಚೆನ್ನಾಗಿದೆ, ಚೆನ್ನಾಗಿರಲಿ, ಯಾವಾಗಲೂ ಸದಾ ಕಾಲ ನಗ್ನಗ್ತಾ ಖುಷಿಯಾಗಿರಲಿ ಅಂತ ಕೇಳ್ಕೊಳ್ತಾ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ನಾನು ಅನಿಲ್ ಮತ್ತು ನಮ್ಮ ಚಿನ್ನಿ, ನನ್ನ ತಮ್ಮನ ಹೆಂಡ್ತಿ, ನನ್ನ ತಮ್ಮನ ಪಾಪು ಮತ್ತು ನಂಗೆ ಕೃಷ್ಣ ಕಾಣಿಸ್ತಾ ಇಲ್ಲ, ಅಲ್ಲಿ ಸೀಟ್ ಹಿಂದ್ಗಡೆ ಔಸ್ಕೊಂಬಿಟ್ಟಿದ್ದ ಅವನು, ಹಾಗಾಗಿ ಕಾಣಿಸ್ತಾ ಇರಲಿಲ್ಲ. ಇಷ್ಟು ಜನನು ಹೋಗ್ತಾ ಇದ್ದೀವಿ. ಊರಿಂದ ಬಂದಿದ್ದ ತಕ್ಷಣವೇ ವ್ಲಾಗ್ನ ಪೋಸ್ಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿರ್ತೀನಿ ಊರಿಂದ ಹೊರಟಾಗ. ಆದರೆ ಊರಿಂದ ಬಂದಮೇಲೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿರುತ್ತೆ. ಆಮೇಲೆ ಈ ಬಟ್ಟೆಗಳು ಅದನ್ನೆಲ್ಲ ಸ್ಯಾಗ್ರಿಗೇಟ್ ಮಾಡಿಕೊಂಡು ಅದೆಲ್ಲ ಕ್ಲೀನ್ ಮಾಡಿ ಮನೆಗೆ ಒಂದು ಸೆಟ್ ಆಗೋಕ್ಕೆ ಒಂದು ದಿನ ಬೇಕಾಗುತ್ತೆ. ಎಲ್ಲ ಕೆಲಸ ಮುಗಿಸಿ ಸ್ವಲ್ಪ ರಿಲ್ಯಾಕ್ಸ್ ಆದಮೇಲೆ ವ್ಲಾಗ್ನ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಾಯಿತು, ಊರಿಗೆ ಹೋಗಿದ್ದಂಥದ್ದು ಚೆನ್ನಾಗಿತ್ತು. ಅದು ಸಮ್ಮರ್ ಹಾಲಿಡೇಸ್ ಬೇರೆ ಇತ್ತಲ್ಲ, ಮಕ್ಕಳಿಗೆ ಎಲ್ಲರೂ ಕರ್ಕೊಂಡು ಹೋಗುವಂಥ ಹಠ ಮಾಡ್ತಾಯಿದ್ರು ಮೊದಲೇ. ಹಾಗಾಗಿ ಊರಿಗೆ ಹೋಗಿದ್ದು ಒಂಥರ ಚೆನ್ನಾಗಿ ಅವ್ರಿಗೂ ಕೂಡ ಖುಷಿಯಾಯಿತು. ಅದು ಅಲ್ಲದೆ 4 days ಅಲ್ಲೇ ಇದ್ದಿದ್ದಂಥದ್ದು ಕೂಡ ಖುಷಿಯಾಯಿತು. ನಾವು ಯಾವತ್ತು ಬಂದ್ವಿ, ಸಂಡೇ ಏನೋ ಬಂದ್ವಿ, ಥರ್ಸ್ಡೇ ಹೋಗಿದ್ದಂಥದ್ದು. ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ 4 days ಆಲ್ಮೋಸ್ಟು ಟ್ರಾವೆಲಿಂಗಲ್ಲೇ ಇದ್ವಿ. ಇನ್ನೊಂದೇನಂತ ಅಂದರೆ ಲೈಫಲ್ಲಿ ಫಸ್ಟ್ ಟೈಮ್ ನಾವು ನಮ್ಮ ಕಸಿನ್ ಎಲ್ಲ ಸೇರಿಕೊಂಡು ರೀಲ್ಸ್ ಕೂಡ ಮಾಡಿದ್ವಿ, ಗೊತ್ತಾ. ಆದರೆ ರೀಲ್ಸು ನನ್ನ ಮೊಬೈಲಲ್ಲಿ ಮಾಡೋಕ್ಕಾಗಲಿಲ್ಲ, ಬೇರೆಯವರು ನನ್ನ ಕಸಿನ್ಸ್ ಮೊಬೈಲಲ್ಲಿ ಮಾಡಿದ್ದು. ಅವರೆಲ್ಲ ಪೋಸ್ಟ್ ಮಾಡಿದ್ದಾರೆ. ಟ್ರೈ ಮಾಡ್ತೀನಿ ನಾನು ತೊಗೊಳ್ಲಿಕ್ಕೆ, ನಿಮ್ಮ ಜೊತೆ ಕೂಡ ಶೇರ್ ಮಾಡಲಿಕ್ಕೆ. ಅದೇನು ಅಲ್ಲ, ಅದು ಕುಕ್ಕೋ, ಅದು ಡ್ರೈ ಆಗಿದೆ. ಅದು ಕೆಳಗೆ ಹಾಕ್ತಿದ್ದೀರಾ ಚಟ್ನಿ? ಸಾಂಬಾರಿಲ್ಲ ಕೃಷ್ಣ, ಇಲ್ಲಿ ಚಟ್ನಿ ಮಾತ್ರ, ಬೆಣ್ಣೆ ಇದೆ ಅಷ್ಟೇ. ರೆಡ್ ಚಟ್ನಿ ಹಾಕಿದ್ದಾರೆ, ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಏನು ಹಂಗೆ ಚಟ್ನಿ ಸುರ್ಕೊತಾ ಇದ್ದೀರಲ್ಲ, ಚೆನ್ನಾಗಿದೆಯಾ? ಹ್ಞೂ. ದಾವಣಗೆರೆ ಮೇಲೆ ಹೋದ್ವಿ ಅಲ್ಲ, ಹಾಗಾಗಿ ದಾವಣಗೆರೆಯಲ್ಲಿ ಕೆಳಗೆ ಅಂದರೆ ಫ್ಲೈಓವರಿಂದ ಕೆಳಗಿಳಿದು ದಾವಣಗೆರೆಗೆ ಹೋಗಿ ದಾವಣಗೆರೆ ಬೆಣ್ಣೆ ದೋಸೆ ತಿಂದ್ಕೊಂಡು ಮತ್ತೆ ನಮ್ಮ ಒಂದು ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಸಖತ್ತಾಗಿತ್ತು. ಹೀಗೆ ಹಾಡು ಹಾಕ್ಕೊಂಡು ಹೋಗ್ತಾ ಇರ್ತೀವಿ, ಹಾಗಾಗಿ ನಾನು ಜಾಸ್ತಿ ಕಾರ್ ಒಳಗಡೆ ವ್ಲಾಗ್ ಮಾಡಲಿಕ್ಕಾಗಲ್ಲ, ವಾಯ್ಸ್ ಓವರ್ ಕೊಡ್ತೀನಿ. ಜಾಸ್ತಿ ವೀಡಿಯೋನು ಮಾಡಲಿಕ್ಕಾಗಲ್ಲ, ಹಾಡುಗಳಿಗೆ ಓಡ್ತಾ ಇರುತ್ತೆ. ಅವ್ರ ಫೇವ್ರೆಟ್ ಸಾಂಗ್, ಇವ್ರ ಫೇವ್ರೆಟ್ ಸಾಂಗ್ ಅಂತ ಹೇಳಿ ಜಾಸ್ತಿ ಹಾಡುಗಳು ಓಡ್ತಾ ಇರುತ್ತೆ. ಹಾಗಾಗಿ ಇನ್ನೇನು ಸನ್ಸೆಟ್ ಟೈಮ್ ಬಂತು. ನಾವು ಮಧ್ಯಾಹ್ನ ಹೊರಟಿದ್ದು, ಸಂಜೆ ಅಷ್ಟರಲ್ಲಿ ರೀಚ್ ಆದ್ವಿ. ನಿಧಾನಕ್ಕೆ ಬಂದ್ವಿ, ಆರಾಮಾಗಿ, ತುಂಬ ಫಾಸ್ಟಾಗಿ ಏನೂ ಬರಲಿಲ್ಲ, ಆರಾಮಾಗಿ ಬಂದು ರೀಚ್ ಆದ್ವಿ. ರೀಚ್ ಆದಮೇಲೆ ನಾನು ಅಲ್ಲಿಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೇಗೆ ರೆಡಿಯಾಗಿದೆ ಅಂತ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ, ಹೇಗೆ ಕಾಣಿಸ್ತಾ ಇದ್ದ ಅಂತ ಹೇಳಿ. ನಿಮಗೆಲ್ಲ ಈ ಒಂದು ವ್ಲಾಗ್ ಅಂದರೆ ಒಂದು ಪುಟಾಣಿ ವ್ಲಾಗ್, ತುಂಬ ಏನು ಜಾಸ್ತಿ ವ್ಲಾಗ್ ಏನಿಲ್ಲ. ಚಿಕ್ಕದಾಗ ಅಲ್ಲಿ ಇಲ್ಲಿ ಒಂದಷ್ಟು ಗ್ಲಿಮ್ಸ್ನ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಾಗೆ ಒಂದಷ್ಟು ಫೋಟೋಸ್ ಕೂಡ ತೊಗೊಂಡು ವಿಡಿಯೋದ ಕೊನೆಯಲ್ಲಿ ಶೇರ್ ಮಾಡ್ತೀನಿ, ನೋಡಿ, ನಿಮಗೆ ಕೂಡ ಇಷ್ಟ ಆಗ್ಬೋದು. ಎಲ್ಲ ಆಯಿತು, ಇವಾಗ ರೆಡಿ ಆಗಿದ್ದೀವಿ. ನಾನು ಈ ಥರ ರೆಡಿ ಆಗಿದ್ದೀನಿ ಸಿಂಪಲಾಗಿ. ಹೊರಡೋಣ. ಇವ್ರು ನೋಡಿ, ಇಲ್ಲಿ ನಮ್ಮ ಮನೆಯವರು ಇಲ್ಲಿ ರೆಡಿ ಆಗಿಬಿಟ್ಟು ಲ್ಯಾಪ್ಟಾಪ್ ಇಟ್ಕೊಂಡು ಕೂತಿದ್ದಾರೆ. ಬಾಡಿ ಕಂಪ್ಲೀಟ್. ಹಾಂ,
ನಿಂದು ಯಾವಾಗಲೂ ಚೆನ್ನಾಗಿ ಕಾಣತ್ತವ. ತಿರುಗು. ಅವಳಿ ತೆಗಿತಾ ಇದ್ದಾಳಪ್ಪ ನನಗೆ. ಅದು ಚೆನ್ನಾಗಿ ಬಂತು. ವಿಡಿಯೋ ತೋರಿಸು ಅಂತ ಹೇಳ್ತಾರೆ. ವಿಡಿಯೋನೇ ಮಾಡ್ತೀರಿ. ಟರ್ನ್ 12 ಮಲ್ಲಿ ಪುಟ್ಟವಲ್ಲಿ ನೈಟ್ ರಿಸೆಪ್ಷನ್ಗೆ ಈ ರೀತಿ ರೆಡಿ ಆಗಿದ್ವಿ. ರಿಸೆಪ್ಷನ್ ಮುಗಿಸ್ಕೊಂಡು ಊಟಕ್ಕೆ ಬಂದಿದ್ದೀವಿ ಇವಾಗ. ಊಟ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಒಂದಷ್ಟು ರೀಲ್ಸು ಮತ್ತು ಫೋಟೋಶೂಟು ವಿಡಿಯೋಸ್ ಸಾಕಷ್ಟು ಎಂಜಾಯ್ ಮಾಡಿದ್ವಿ. ಆಲ್ಮೋಸ್ಟ್ ಮಧ್ಯರಾತ್ರಿ ತನಕ ಅಲ್ಲೇ ಎಂಜಾಯ್ ಮಾಡಿದ್ವಿ. ನೋಡಿ, ನಾನು ಜಾಸ್ತಿ ವಾಯ್ಸ್ ಓವರ್ ಕೊಡೋದಿಲ್ಲ, ರಿಯಾಲಿಟಿ ವಿಡಿಯೋನೇ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ. ನೀವು ಟ್ವಿನ್ನಿಂಗು ಬಟ್ಟೆ ಟ್ವಿನ್ನಿಂಗು ಅಲ್ಲೊಂದು ಫೋಟೋಶೂಟ್ ನಡೀತಾ ಇದೆ ನಮ್ಮವ್ರದ್ದೇ. ಸುಮ್ಮನೆ ಹೆಂಗ್ ಮಾತಾಡೋದಂಗೆ. ಅದಕ್ಕೆ ಯಾವ ಹಾರ್ಟ್ ಸೆಟ್ ಮಾಡಬೇಕು ಅಂತ ಸ್ಲೋಮೋ ಮಾಡಲಾ? ಸ್ವಲ್ಪ ಫಾಸ್ಟಾಗಿ ಬನ್ನಿ. ಬೆಳಗ್ಗೆ ಈ ರೀತಿ ಮೈಸೂರು ಸಿಲ್ಕ್ ಸೀರೆ ಉಟ್ಕೊಂಡು ರೆಡಿಯಾಗಿದೆ. ವಿಡಿಯೋ ಮಾಡ್ಕೊಳ್ಳೇ ಇಲ್ಲ ನಾನು. ಬೆಳಗ್ಗೆ ಒಂದಷ್ಟು ವೀಡಿಯೋಸ್ ಇದೆ, ಅದು ಬೇರೆಯವ್ರ ಹತ್ರ ಇದೆ. ಅದನ್ನು ತೆಗೆಸ್ಕೊಂಡು ನೆಕ್ಸ್ಟ್ ಯಾವ್ದಾದ್ರು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಅನಿಲ್ ವೈಟ್ ಶರ್ಟ್ ಹಾಕ್ಕೊಂಡಿದ್ರು, ನಾನು ಬ್ಲೂ ಮತ್ತು ಲೈಟ್ ಬ್ಲೂ ಮತ್ತು ಡಾರ್ಕ್ ಬ್ಲೂ ಕಾಂಬಿನೇಷನ್ದು ಮೈಸೂರು ಸಿಲ್ಕ್ ಸೀರೆ ಉಟ್ಕೊಂಡಿದ್ದೆ. ಇದರಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಎಲ್ಲ ಹೇಳ್ತಾಯಿದ್ರು. ಇದ್ರದ್ದು ವೀಡಿಯೋಸ್ ಮತ್ತು ಒಂದಷ್ಟು ರೀಲ್ಸ್ ಬೆಳಗ್ಗೆ ಕೂಡ ಮಾಡಿದ್ವಿ. ಅದರದ್ದು ನಾನು ಟ್ರೈ ಮಾಡ್ತೀನಿ ನೆಕ್ಸ್ಟ್ ಯಾವಾಗಾದರೂ ಅಪ್ಲೋಡ್ ಮಾಡಲಿಕ್ಕೆ. ಮದುವೆ ಹುಡುಗಿ ಕೂಡ ಫೋಟೋಶೂಟ್ ನಡೀತಾ ಇತ್ತು. ದಾರಿಗೆ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ವೀಡಿಯೋನೂ ಶುರು ಮಾಡಲಿಲ್ಲ ರೂಮಲ್ಲಿ, ಹಾಗೆಯೇ ಓಡಿ ಬಂದ್ಬಿಟ್ವಿ. ಛತ್ರದಲ್ಲಿ ಬಂದಮೇಲೂ ಅಷ್ಟೇ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳಿಲ್ಲ, ಸೆಲ್ಫಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಬರೀ ಹಾಗೆ ಹೊರಗಡೆನೇ ವೀಡಿಯೋ ಮಾಡಿದೆ. ಬಂದಾಗ ಈ ರೀತಿ ಗೋಲ್ಡ್ ಕಲರ್ ಸ್ಯಾರಿಯಲ್ಲಿ ರೆಡಿಯಾಗಿದ್ಲು. ಹುಡುಗಿ ಹೆಸರು ಸಹನಾ, ಹುಡುಗನ ಹೆಸರು ಮಂಜುನಾಥ್. ಇಬ್ಬರೂ ಟೀಚಿಂಗ್ ಪ್ರೊಫೆಷ್ನಲ್ ಇರುವಂಥದ್ದು. ಇವಳು ಟೀಚರು, ಹುಡುಗನೂ ಕೂಡ ಲೆಕ್ಚರರು. ಮದುವೆ ತುಂಬ ಚೆನ್ನಾಗಾಯಿತು, ತುಂಬಾ ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡಿದರು. ಹಾಗೆಯೇ ಪ್ರೀ ವೆಡ್ಡಿಂಗ್ ಫೋಟೋಸ್ದು ಏನಿತ್ತು ಅದನ್ನೆಲ್ಲ ಹೊರಗಡೆ ಹಾಕಿದರು. ಹಾಗೆಯೇ ವಿಡಿಯೋದಲ್ಲಿ ಕೂಡ ಸಾಕಷ್ಟು ಸರಿ ತೋರಿಸ್ತಾ ಇದ್ರು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ದು ವೀಡಿಯೋಸ್ ಎಲ್ಲ ನಾವು ಕೂಡ ನೋಡ್ತಾ ಇದ್ವಿ. ಇವಾಗ ಇಲ್ಲಿ ನನ್ನ ತಮ್ಮ ಪಾಪು, ನನ್ನ ತಮ್ಮನ ಹೆಂಡ್ತಿ, ನಮ್ಮ ಅಪ್ಪಾಜಿ, ನಮ್ಮ ಕೃಷ್ಣ ಎಲ್ಲ ಎಂಟ್ರಿ ಆಗ್ತಾ ಇರೋ ಅಂಥದ್ದು. ನಾನು ಸೀರೆ ಮೊದಲೇ ಪ್ರೀ ಪ್ಲೀಟಿಂಗ್ ಮಾಡಿಸಿ ರೆಡಿ ಮಾಡಿಸ್ಕೊಂಬಂದಿದ್ದೆ. ನನಗೆ, ನಮ್ಮ ಅಮ್ಮಂಗೆ ಮತ್ತು ಅರ್ಚನಂಗೆ. ನನಗೆ ಒಂದು ಸೀರೆ ಮಾತ್ರ ಮಾಡಿಸ್ಕೊಂಡಿದ್ದೆ ನಾನು. ಅರ್ಚನಾ ಅಂತಂದರೆ ನನ್ನ ತಮ್ಮನ ಹೆಂಡ್ತಿ. ನನಗೆ ಒಂದು ಸೀರೆ, ಅವರಿಬ್ರಿಗೂ ಎರಡೆರಡು ಸೀರೆ ಮಾಡಿಸ್ಕೊಂಬಂದ್ಬಿಟ್ಟಿದ್ದೆ. ನಾನು ಹುಟ್ಟಿದ್ದು ಮೈಸೂರು ಸಿಲ್ಕ್ ಸೀರೆ ಅಲ್ವಾ ಬೆಳಗ್ಗೆ, ಹಾಗಾಗಿ ಅದಕ್ಕೆ ಪ್ಲೀಟಿಂಗ್ ಏನೂ ಅವಶ್ಯಕತೆ ಇರಲಿಲ್ಲ. ತುಂಬಾ ಚೆನ್ನಾಗಿ ಬಂದಿತ್ತು ಮಾತ್ರ. ನನಗೆ ಹಾಗೆ ಅನ್ನಿಸ್ತಾ ಇತ್ತು. ನೆಕ್ಸ್ಟು ನನ್ನ ತಮ್ಮನ ಮದುವೆ ಕೂಡ ಇದೇ ಒಂದು ಮೈಸೂರು ಸಿಲ್ಕ್ ಸೀರೆನೇ ಇನ್ನೊಂದು ಚೆನ್ನಾಗಿರೋದು ತೊಗೊಂಡು ಉಟ್ಕೋಬೇಕು ಅಂತ ಹೇಳಿ ಅನ್ನಿಸ್ತಾ ಇತ್ತು. ತುಂಬ ಲೈಟಾಗಿತ್ತು, ಸೆಕೆ ಅಂತ ಫೀಲ್ ಆಗ್ತಾ ಇರಲಿಲ್ಲ, ಒಂಥರ ಚೆನ್ನಾಗಿತ್ತು, ಚೆನ್ನಾಗೂ ಕಾಣಿಸ್ತಾ ಇತ್ತು ಕೂಡ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು, ನನಗೇ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇನ್ನು ಇಲ್ಲಿ ಒಂದಷ್ಟು ಶಾಸ್ತ್ರಗಳೆಲ್ಲ ಮಾಡ್ತಾಯಿದ್ರು ನಾವು ಬಂದಾಗ. ಅಂದರೆ ಹುಡುಗಿಗೆ ಅಂದರೆ ನಮ್ಮ ಚಿಕ್ಕಪ್ಪ ಇಲ್ಲ, ನಮ್ಮ ಮನೆಯಲ್ಲಿ ಎಲ್ಲ ಅಣ್ಣ ತಮ್ಮಂದಿರು ಇದ್ದಾರೆ, ನಮ್ಮ ಚಿಕ್ಕಪ್ಪ ಒಬ್ಬರು ಇಲ್ಲ. ಅವರೊಬ್ಬರೇ ಒಂದು ಸ್ವಲ್ಪ ಬೇಗ ಹೋಗಿದ್ದಂಥದ್ದು ಅಷ್ಟೇ. ಹಾಗಾಗಿ ಅವ್ರ ಕಡೆಯಿಂದ ಯಾರಾದರೂ ಬೇಕು ಅಂತ ಹೇಳಿ ಅವ್ರ ಕಡೆಯಿಂದ ಅಂದರೆ ನಮ್ಮ ಆಂಟಿ ಕಡೆಯಿಂದ ಒಬ್ಬರು ರಿಲೇಷನ್ನ ಅವರು ಕನ್ಯಾದಾನ ಮಾಡಿಕೊಡ್ತಾ ಇದ್ದಾರೆ. ನಾನು ಇಲ್ಲಿ ಒಂದಷ್ಟು ಕ್ಲಿಪ್ಪಿಂಗ್ನ ತೊಗೊಂಡೆ. ಕನ್ಯಾದಾನ ಮಾಡೋದು, ಹಾಗೆಯೇ ಒಂದಷ್ಟು ತಾಳಿ ಕಟ್ಟುವಂಥದ್ದು, ಅಗ್ನಿ ಸಾಕ್ಷಿ, ಹಾಗೆಯೇ
ಸಪ್ತಪದಿ ಈ ರೀತಿ ಒಂದಷ್ಟು ಮಾಡ್ತಾಯಿದ್ರು. ಅದನ್ನು ತೊಗೊಂಡೆ. ರಾತ್ರಿ ಏನು ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ. ರಾತ್ರಿ ಎಲ್ಲರನ್ನೂ ಮಾತಾಡ್ಸೋದು, ಅಂದರೆ ನಾವೆಲ್ಲ ಕಸಿನ್ಸ್ ಆಗಿರ್ಬೋದು, ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರೂ ಬೇರೆ ಬೇರೆ ಕಡೆ ಅವ್ರವ್ರ ಮನೇಲಿ ಅವ್ರವ್ರ ಇರ್ತಾರೆ, ದೂರ ದೂರ ಇರ್ತೀವಿ. ಸಿಗೋದು ಈ ರೀತಿ ಏನಾದ್ರು ಒಂದು ಫಂಕ್ಷನಲ್ಲಿ ಸಿಗ್ತೀವಲ್ವ, ಆವಾಗ ಒಂದಷ್ಟು ಕುತ್ಕೊಂಡು ಹರಟೆ ಹೊಡೆಯೋದಾಗಿರ್ಬೋದು, ಮಾತಾಡೋದು ಈ ರೀತಿ ಎಲ್ಲ ಇರುತ್ತೆ. ನಾನು ಎಷ್ಟೋ ಸರಿ ಅಂದ್ಕೊಳ್ತೀನಿ ಎಲ್ಲರನ್ನೂ ಮೀಟ್ ಮಾಡಿ ಎಲ್ಲರನ್ನೂ ಮಾತಾಡಿಸ್ಬಿಟ್ಟೇನೆ ಬ್ಲಾಗಲ್ಲಿ ಒಂದು ಸರಿ ಅಂತ. ಆದರೆ ಅದು ಯಾಕೋ ಟೈಮೇ ಕೂಡ ಬರ್ತಾಯಿಲ್ಲ. ನೋಡೋಣ, ನನ್ನ ತಮ್ಮನ ಮದುವೆ ಟೈಮಲ್ಲಾದ್ರೂ ಟ್ರೈ ಮಾಡ್ತೀನಿ, ಎಲ್ಲರಿಗೂ ಕೇಳ್ತೀನಿ. ನೀವು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಎಲ್ಲರೂ, ನನ್ನ ವೀಡಿಯೋಸ್ ಎಲ್ಲರೂ ನೋಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲರೂ ನೋಡ್ಬೋದು. ಎಲ್ಲರಿಗೂ ಒಂದು ಸರಿ ಕೇಳ್ತೀನಿ, ಬನ್ನಿ ಮಾತಾಡಿ ನನ್ನ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮ್ಮನ್ನ ಕೂಡ ಅಂತ ಹೇಳಿ. ನೋಡೋಣ ಏನು ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿ. ಎಲ್ಲರೂ ಹ್ಞೂ ಅಂತ ಅಂದರೆ ಖಂಡಿತವಾಗ್ಲೂ ನಾನು ನನ್ನ ತಮ್ಮನ ಮದುವೆ ಟೈಮಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಫ್ಯಾಮಿಲಿನ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಓಕೆನಾ. ಇಲ್ಲಿ ಅಗ್ನಿಸಾಕ್ಷಿ ಅದಾದಮೇಲೆ ಏನಪ್ಪ ಸಪ್ತಪದಿ ಮಾಡಿದ್ರು. ಸಪ್ತಪದಿ ಟೈಮಲ್ಲಿ ನಾವು ಹೊರಗಡೆ ಹೋಗ್ಬಿಟ್ವಿ. ಅಂದರೆ ಒಂದು ಸ್ವಲ್ಪ ಯಾರೋ ಕರೆದ್ರು, ಅಲ್ಲೇನೋ ಮಾತಾಡೋದಿತ್ತು, ಹೋದ್ವಿ. ಅದಾದಮೇಲೆ ಅರುಂಧತಿ ನಕ್ಷತ್ರ ತೋರಿಸ್ತಾರಲ್ವ, ಅದನ್ನು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಅಲ್ಲಿ ಕೂಡ ತೊಗೊಂಡೆ. ಇನ್ನು ನಮ್ಮ ಮನೇಲಿ ಹೆಣ್ಮಗಳು ಮದುವೆ ಅಲ್ವಾ, ಎಲ್ಲರೂ ಸ್ವಲ್ಪ ಎಮೋಷ್ನಲ್ ಆಗಿದ್ದಂತೂ ನಿಜ. ಹುಡುಗಿ ಅಂತೂ ತುಂಬ ಹತ್ಕೊಂಡ್ಬಿಟ್ಲು, ಅಂದರೆ ನಮ್ಮ ಸಹನ ತುಂಬ ಹತ್ಕೊಂಡ್ಬಿಟ್ಲು ತಾಳಿ ಕಟ್ಟೋ ಟೈಮಲ್ಲಿ. ಮತ್ತು ತಾಳಿ ಕಟ್ಟೋಕ್ಕೆ ಸ್ವಲ್ಪ ಹೊತ್ತು ಮುಂಚೆನೇ ಶುರು ಮಾಡಿಬಿಟ್ಟಿದ್ಲು ಅವಳು. ಆಲ್ರೆಡಿ ನಮ್ಮೆಲ್ಲರನ್ನೂ ಅಳಿಸ್ಬಿಟ್ಲು. ಎಲ್ಲರಿಗೂ ಒಂದು ರೌಂಡ್ ಎಮೋಷ್ನಲ್ ಆಗಿ ಹತ್ತಿದಾಯಿತು. ಹೆಣ್ಮಕ್ಳಿಗೆ ಅದು ಸರ್ವೇ ಸಾಮಾನ್ಯ ಇದ್ದೇ ಇರುತ್ತೆ. ತಾಳಿ ಕಟ್ಟೋ ಸಮಯ ಹತ್ತಿರ ಬರ್ತಿದ್ದಂಗೆ ಆ ಒಂದು ಎಮೋಷನ್ಸ್ ಬಂದುಬಿಡುತ್ತೆ. ನಮ್ಮವ್ರ ಮನೆಯಿಂದ ನಾನು ಇನ್ನು ನೆಕ್ಸ್ಟು ಇವ್ರ ಮನೆಗೆ ಹೋಗಬೇಕು, ಹಿಂಗಿರುತ್ತೆ ಮುಂದೆ ಜೀವನ, ಹೆಂಗಿರುತ್ತೆ, ಅವ್ರು ನಮ್ಗೆ ಅಡ್ಜಸ್ಟ್ ಆಗ್ತಾರಾ ಏನು, ಈ ರೀತಿ ಸಾಕಷ್ಟು ತಲೆನಲ್ಲಿ ಓಡ್ತಾ ಇರುತ್ತೆ. ಹೆಂಗಿರೋದಪ್ಪ ನಾವು ನಮ್ಮ ಅಪ್ಪ ಅಮ್ಮನ ಬಿಟ್ಟು, ನಮ್ಮ ಮನೆ ಬಿಟ್ಟು, ನಮ್ಮ ಊರು ಬಿಟ್ಟು ಬೇರೆ ಊರಿಗೆ ಹೋಗಿ ಹೆಂಗಿರೋದು ಏನು, ಈ ರೀತಿ ಎಲ್ಲ ಸಾಕಷ್ಟು ತಲೆನಲ್ಲಿ ಓಡೋದು ಸಹಜ. ಬಟ್ ಏನು ಮಾಡೋಕ್ಕಾಗಲ್ಲ, ಅದು ಸಾಮಾನ್ಯ. ಎಲ್ಲ ಹೆಣ್ಮಕ್ಳಿಗೂ ಅದು ಸರ್ವೇ ಸಾಮಾನ್ಯ ಈ ರೀತಿ ಆಗುವಂಥದ್ದು. ಹಾಗೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಈಗ ಇಲ್ಲಿ ಅರುಂಧತಿ ನಕ್ಷತ್ರ ತೋರಿಸ್ತಾ ಇದ್ದಾರೆ. ಅದೇ ಹೇಳ್ತಾಯಿದ್ರು, ಫಸ್ಟ್ ಸುಳ್ಳು ಇದು ಹೇಳೋ ಅಂಥದ್ದು. ಹೆಂಡತಿಗೆ ಗಂಡ ಹೇಳೋ ಫಸ್ಟ್ ಸುಳ್ಳು ಇದು. ಅರುಂಧತಿ ನಕ್ಷತ್ರ ಕಾಣಿಸಲ್ಲ, ಆದ್ರೂ ಕೂಡ ಅರುಂಧತಿ ನಕ್ಷತ್ರ ನೋಡು ಅಂತ ತೋರಿಸುವಂಥದ್ದು. ಅದನ್ನು ನಂಬಿ ಹ್ಞೂ ಅಂತೇಳಿ ಒಪ್ಕೊಳ್ಳೋ ಅಂಥದ್ದು, ಇದೇ ಫಸ್ಟಿನ ಸುಳ್ಳು ಅಂತ ಎಲ್ಲ ಹೇಳ್ಕೊಂಡು ನಗಾಡ್ತಾ ಇದ್ದಿದ್ದಂಥದ್ದು. ಹಾಗೆ ಒಂದಷ್ಟು ಇಲ್ಲಿ ಕೂಡ ಫೋಟೋಸ್ ಎಲ್ಲ ತಕ್ಕೊಂಡ್ರು ಫೋಟೋಗ್ರಾಫರು. ಈ ರೀತಿ ನಮ್ಮ ಒಂದು ಫ್ಯಾಮಿಲಿ ಫೋಟೋ ಕೂಡ ಇದೆ. ದೊಡ್ಡ ಫ್ಯಾಮಿಲಿ ಅಲ್ವಾ ನಮ್ಮದು, ಫುಲ್ಲು ಫ್ಯಾಮಿಲಿ ಫೋಟೋ ಕೂಡ ಇದೆ. ಅದನ್ನು ಕೂಡ ಯಾರು ತೆಗ್ದಿದ್ದಾರೋ, ಯಾರ ಮೊಬೈಲಲ್ಲಿ ಬಂದಿದೆ ಅಂತಲೂ ಗೊತ್ತಿಲ್ಲ. ನೋಡೋಣ, ನನ್ನ ತಮ್ಮನ ಹತ್ರ ಏನಾರು ಇದ್ದರೆ ನಾನು ಕೇಳ್ಬಿಟ್ಟು ಇವತ್ತಿನ ವೀಡಿಯೋದ ಕೊನೆಯಲ್ಲಿ ಶೇರ್ ಮಾಡ್ತೀನಿ. ಇನ್ನು ಬೆಳಗ್ಗೆ ರಿಸೆಪ್ಷನ್ಗೆ ತಯಾರಿ ಮಾಡ್ತಾಯಿದ್ರು. ನಮ್ಮ ಅಜ್ಜಿ ನಿಂತಿದ್ದಾರೆ ನೋಡಿ ಇಲ್ಲೇ. ನಮ್ಮ ಅಜ್ಜಿ ನಿಂತ್ಕೊಂಡು ಮೇಲ್ಗಡೆಯಿಂದ ನೋಡ್ತಾಯಿದ್ರು, ನಾನು ಕೂಡ ಮೇಲಿಂದ ನಿಂತ್ಕೊಂಡು ನೋಡ್ತಾಯಿದ್ವಿ. ರಾತ್ರಿ ಒಂದು ರಿಸೆಪ್ಷನ್ ಆಯಿತು, ಮತ್ತು ಬೆಳಗ್ಗೆ ಒಂದು ದಾರೆ, ಅದಾದಮೇಲೆ ಇನ್ನೊಂದು ಸರಿ ರಿಸೆಪ್ಷನ್. ಇವಾಗ ಅಂದರೆ ರಾತ್ರಿ ಬರದೇ ಇರೋರೆಲ್ಲ ಇರ್ತಾರಲ್ಲ, ಅವರೆಲ್ಲ ಬೆಳಗ್ಗೆ ಒಂದು ರೌಂಡ್ ಬಂದು ಗಿಫ್ಟ್ ಎಲ್ಲ ಕೊಡ್ತಾರಲ್ಲ, ಹಾಗಾಗಿ ಇವಾಗ ಒಂದು ರಿಸೆಪ್ಷನ್ ಮಾಡ್ತಾಯಿದ್ದಾರೆ. ಸೀರೆಗಳೆಲ್ಲ ಚೆನ್ನಾಗಿತ್ತು ತೊಗೊಂಡಿದ್ದಂಥದ್ದು ಮದುವೆಗೆ. ಲೆಹಂಗ ಏನೂ ಹಾಕ್ಕೊಂಡಿಲ್ಲ ಅವಳು. ರಾತ್ರಿ ಕೂಡ ಸೀರೆನೇ ಉಟ್ಟಿದ್ಲು, ಇವಾಗೂ ಕೂಡ ಸೀರೆನೇ ಉಟ್ಟಿರೋವಂಥದ್ದು. ದಾರೆಗೆ ಗೋಲ್ಡ್ ಕಲರ್ ಸೀರೆ ಉಟ್ಕೊಂಡಿದ್ಲು. ಈ ಸೀರೆ ನಂಗೆ ಇಷ್ಟ ಆಯಿತು, ಕಲರ್ ಚೆನ್ನಾಗಿದೆ ಅಲ್ಲ ಈ ಸೀರೆದು. ಅವರು ಸೀರೆ ಎಲ್ಲ ಕಲ್ಲೂರಲ್ಲಿ ತೊಗೊಂಡಿದ್ದಾರೆ ಅನಿಸುತ್ತೆ. ನನಗೂ ಕೂಡ ಸೀರೆ ಕೊಟ್ಟಿದ್ದರು ನಮ್ಮ ಆಂಟಿ. ಅದರಲ್ಲಿ ಕಲ್ಲೂರು ರೇಷ್ಮೆ ಸೀರೆ ಅಂತ ಇತ್ತು, ಕಲ್ಲೂರಲ್ಲಿ ತೊಗೊಂಡಿರೋದು ಅನಿಸುತ್ತೆ ಸೀರೆ ಎಲ್ಲ. ನಾವು ಕೂಡ ನನ್ನ ತಮ್ಮನ ಮದುವೆಗೆ ಸೀರೆ ಶಾಪಿಂಗ್ ಎಲ್ಲ ಮಾಡಬೇಕು. ಎಲ್ಲಿ ಹೋಗಬೇಕು ಏನು ಅಂತ ನೋಡ್ಬೇಕು, ಸ್ವಲ್ಪ ಮುಂಚೆನೇ ಮಾಡಿದರೆ ಒಳ್ಳೆಯದು. ನಾನು ಕಮ್ಮಿಂಗ್ ವ್ಲಾಗ್ಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಏನು ನಡೀತಾ ಇದೆ ತಯಾರಿ ಏನು ಅಂತ ಹೇಳಿ, ಯಾವಾಗ ಏನು ಅಂತೆಲ್ಲ. ಈ ಮದುವೆಗೆ ಹೋಗಿದ್ದಂಥದ್ದು ಚೆನ್ನಾಗಾಯಿತು, ಮದುವೆ ಚೆನ್ನಾಗಾಯಿತು. ಹಾಗೆಯೇ ಅಲ್ಲಿಂದ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ನಾವು ಸಾಕಷ್ಟು ಹೊತ್ತು 4 ಗಂಟೆ ತನಕ ಅಲ್ಲೇ ಇದ್ವಿ. 3-4 ಗಂಟೆ ತನಕ ಅಲ್ಲೇ ಇದ್ದು ಮದುವೆ ಮನೆಯಲ್ಲೇ ಎಲ್ಲ ಹೊರಟ ಮೇಲೆ ನಾವು ಕೂಡ ಹೊರಟು ಬಂದ್ವಿ. ಎಲ್ಲಿಗೆ ಬಂದ್ವಿ, ನಮ್ಮ ಕಾರಳಿಗೆ ಬಂದ್ವಿ. ಅಂದರೆ ನಾವು ಅಪ್ಪನ ಊರಿಗೆ ಬಂದ್ವಿ. ಅಲ್ಲಿಗೆ ಬಂದು ನೆಕ್ಸ್ಟ್ ಡೇ ನಾವು ಸಕ್ಕರೆಬೈಲು ಆನೆ ಶಿಬಿರಕ್ಕೆ ಹೋಗಬೇಕು ಅಂತ ನನ್ನ ಮಗ ಫುಲ್ಲು ಹಠ ಮಾಡ್ತಾಯಿದ್ದ. ಹಾಗಾಗಿ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಕೂಡ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಇನ್ನು ಬೆಳಗಿನ ಊಟಕ್ಕೆ ಇಲ್ಲಿ ಮಾಮೂಲಿಯಾಗಿ ಮದುವೆ ಮನೆಯಲ್ಲಿ ಏನೆಲ್ಲ ಮಾಡ್ತಾರೆ ಅದಿತ್ತು. ಪಲ್ಯ, ಕೋಸಂಬರಿ, ಹಪ್ಪಳ, ಉಪ್ಪಿನಕಾಯಿ, ಡ್ರೈ ಜಾಮೂನ್ ಮಾಡಿಸಿದ್ರು, ಪಾಯಸ ಮತ್ತು ಲಾಡು, ಅಕ್ಕಿ ರೊಟ್ಟಿ ಮತ್ತು ಎಣ್ಗಾಯಿ ಮಾಡಿಸಿದ್ರು. ಈ ರೀತಿ ಕೆಂಪು ಚಟ್ನಿ ಇತ್ತು, ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ನಾವು ಕಾರೆಹಳ್ಳಿಗೆ ಹೋದ್ವಿ, ಅಂದರೆ ನಾವು ಅಪ್ಪನ ಊರಿಗೆ ಹೋದ್ವಿ. ಅಲ್ಲಿ ಉಳ್ಕೊಂಡಿದ್ದು ನೆಕ್ಸ್ಟ್ ಡೇ ಅಂತ ಅಂದರೆ ಶನಿವಾರ ಬೆಳಗ್ಗೆನೇ ಎದ್ಬಿಟ್ಟು ರೆಡಿಯಾಗಿ ನಾವೀಗ ಸಕ್ಕರೆಬೈಲು ಆನೆ ಶಿಬಿರಕ್ಕೆ ಬಂದಿದ್ದೀವಿ. ಬಂದಾಗ ಆಲ್ರೆಡಿ ಸ್ವಲ್ಪ ಲೇಟ್ ಆಗಿತ್ತು, ಹಾಗಾಗಿ ನಾವು ಆನೆ ನೋಡಲಿಕ್ಕಷ್ಟೇ ಸಿಕ್ತು. ಬೆಳಗ್ಗೆ 8:30 to 10:30 ಒಳಗಡೆ ಹೋದರೆ ನಮಗೆ ಆನೆ ಸ್ನಾನ ಮಾಡಿಸ್ತಾರಲ್ಲ
ಅದು ನಾವು ಕೂಡ ಮಾಡಿಸ್ಬೋದು. ಆ ಒಂದು ಅಪರ್ಚುನಿಟಿ ಸಿಗುತ್ತೆ. ನಿಮಗೆ ಆನೆಗಳ ಬಗ್ಗೆ ತಿಳ್ಕೋಬೇಕು, ಸಾಕಷ್ಟು ಆನೆ ನೋಡಬೇಕು, ಒಳ್ಳೆ ವಾತಾವರಣನ ಎಂಜಾಯ್ ಮಾಡಬೇಕು ಅಂತ ಇರೋರು ಖಂಡಿತ ಶಿವಮೊಗ್ಗಕ್ಕೆ ಬಂದರೆ ಸಕ್ಕರೆಬೈಲು ಆನೆ ಶಿಬಿರಕ್ಕೆ ಬಂದುಬಿಟ್ಟು ಹೋಗಿ. ಚೆನ್ನಾಗಿದೆ ನೋಡೋದಕ್ಕೆ. ಆನೆಗಳಿಗೆ ಯಾವ ರೀತಿ ಫೀಡ್ ಮಾಡ್ತಾರೆ, ಅದನ್ನು ಯಾವ ರೀತಿ ಟ್ರೈನ್ ಮಾಡ್ತಾರೆ, ಅದು ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಯಾವ ಟೈಮಲ್ಲಿ, ಈ ರೀತಿಯೆಲ್ಲ ಸಾಕಷ್ಟು ಆನೆಗಳ ಬಗ್ಗೆ ನೀವು ತಿಳ್ಕೊಬೋದು. ಎಷ್ಟು ಚೆನ್ನಾಗಿತ್ತು ಆನೆಗಳಂದರೆ ತುಂಬಾ ಕ್ಯೂಟಾಗಿತ್ತು. ಚಿಕ್ಕ ಚಿಕ್ಕ ಆನೆಗಳು, ದೊಡ್ಡ ದೊಡ್ಡ ಆನೆಗಳು, ಹಾಗೆಯೇ ಆ ಮಾವುತರ ಜೊತೆ ಅವರ ಒಂದು ರಿಲೇಷನ್ಶಿಪ್ ನೋಡೋಕ್ಕೆ ಒಂದು ಖುಷಿ ಆಗ್ತಾಯಿತ್ತು. ಸ್ವಲ್ಪ ಬೇಗ ಬಂದಿದ್ರೆ ಅಂದರೆ ಇನ್ನೊಂದು 15-20 ಮಿನಿಟ್ಸ್ ಮುಂಚೆ ಬಂದಿದ್ದರೆ ನಾವು ಕೂಡ ಆನೆನೆಲ್ಲ ಮುಟ್ಟಿ ಸ್ನಾನ ಮಾಡಿಸೋದೆಲ್ಲ ವೀಡಿಯೋ ಮಾಡ್ಬೋದಾಗಿತ್ತು. ಬಟ್ ಬರೋಕ್ಕಾಗಲಿಲ್ಲ. ಬಟ್ ಇಷ್ಟನ್ನೇ ನೋಡಿಬಿಟ್ಟು ಎಂಜಾಯ್ ಮಾಡಿದ್ವಿ. ಇಷ್ಟು ಹತ್ತಿರದಿಂದ ಆನೆಗಳನ್ನ ನೋಡಿದ್ದು, ಹಾಗೆಯೇ ಅವುಗಳ ಆಟ ನೋಡಿದ್ದು ಅದು ಚೆನ್ನಾಗಿತ್ತು. ನೀವು ನೋಡ್ತಾ ಇರ್ಬೋದು ಹೇಗೆ ಆಡ್ತಾ ಇದೆ ಅದು ಅಂತ ಹೇಳಿ. ಮಣ್ಣೆಲ್ಲ ಮೈ ಮೇಲೆ ಹಾಕ್ಕೊಂಡು ಮಣ್ಣೆಲ್ಲ ಉದುರಿಸೋದು ಈ ಥರ ಎಲ್ಲ ಮಾಡ್ತಾಯಿತ್ತು. ತುಂಬ ಒಂದು ತರಲೆ ಮಾಡ್ತಾಯಿತ್ತು ಆನೆ. ಇದು ನೋಡ್ಲಿಕ್ಕೆ ಚೆನ್ನಾಗಿತ್ತು. ಮಕ್ಕಳು ಕೂಡ ಎಂಜಾಯ್ ಮಾಡಿದ್ರು. ಇಲ್ಲಿ ಈ ರೀತಿ ಆನೆಗಳನ್ನೆಲ್ಲ ನೋಡಿಕೊಂಡು ಹಾಗೆಯೇ ಬ್ಯಾಕ್ ವಾಟರ್ ಇದೆ ಆ ಕಡೆ, ಅಲ್ಲಿ ಬೋಟಿಂಗ್ ಹೋಗ್ಬೋದು. ಬೋಟಿಂಗ್ ಕರ್ಕೊಂಡು ಹೋಗ್ತಾರೆ. ಅದಾದ ನಂತರ ಇಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕಿದೆ, ತಿನ್ನೋಕ್ಕಿದೆ. ಒಂದು ಡೇ ಔಟ್ ಅಥವಾ ಪಿಕ್ನಿಕ್ ಥರ ಮಾಡ್ಬೋದು ಇಲ್ಲಿ ಬಂದರೆ ನೀವು. ಚೆನ್ನಾಗಿತ್ತು, ನಮಗೆ ಇಷ್ಟ ಆಯಿತು ನೋಡಿಬಿಟ್ಟು. ಇದಾದ ನಂತರ ನಾವು ಇನ್ನೆಲ್ಲೋ ಬೇರೆ ಕಡೆ ಹೋದ್ವಿ ಅನಿಸುತ್ತೆ. ಅಲ್ಲೆಲ್ಲೂ ವೀಡಿಯೋ ಮಾಡ್ಕೊಳ್ಳಿಲ್ಲ. ಅದೇ ಅನಿಸುತ್ತೆ ನನಗೆ ಒಂದೊಂದು ಸರಿ. ಏನು ಅನ್ಸುತ್ತೆ ಗೊತ್ತಾ, ನನಗೆ ವೀಡಿಯೋ ಮಾಡ್ಕೊಳ್ಳೋ ಆಪರ್ಚುನಿಟಿ ಇದ್ದರೂ ಕೂಡ ಎಷ್ಟೊಂದು ಕಡೆ ವೀಡಿಯೋನೇ ಮಾಡ್ಕೊಂಡಿಲ್ಲ. ಇವತ್ತು ಬೆಳಗ್ಗೆನೂ ಅಷ್ಟೇ, ಅಂದರೆ ಏನು ಮದುವೆ ದಿನ ಬೆಳಗ್ಗೆ ನಾನು ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದೆ. ನನ್ನ ಒಂದು ವೀಡಿಯೋ ಮಾಡ್ಕೋಬೋದಾಗಿತ್ತು. ನಾನು ಅರ್ಜೆಂಟಲ್ಲಿ ಧಾರೆ ಮುಹೂರ್ತಕ್ಕೆ ಲೇಟ್ ಆಗುತ್ತೆ, ಹೊರಡ್ಬಿಡೋಣ ಅಂತೇಳಿ ರೆಡಿ ಆಗ್ಬಿಟ್ಟು ಪಟ್ ಅಂತ ಹೋಗ್ಬಿಟ್ವಿ. ನಾನು ವೀಡಿಯೋ ಮಾಡ್ಕೊಳ್ಳೇ ಇಲ್ಲ. ಎಷ್ಟೋ ಸಾರಿ ಇದೇ ರೀತಿ ಮಾಡಿರ್ತೀನಿ ನಾನು. ವ್ಲಾಗೇ ಮಾಡ್ಕೊಳ್ಳೋದಿಲ್ಲ. ಸುಮ್ಮನೆ ಎಂಜಾಯ್ ಮಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಆಡಿಕೊಂಡು ಕುಣ್ಕೊಂಡು ಬಂದುಬಿಡ್ತೀನಿ. ಎಲ್ಲರ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಬಟ್ ವ್ಲಾಗೇ ಮಾಡ್ಕೊಳ್ಳೋದಕ್ಕಾಗಲ್ಲ. ಈ ಸರಿ ಹಾಗಾಗಬಾರ್ದು. ನೆಕ್ಸ್ಟ್ ಟೈಮ್ ಯಾರಿಗಾದರೂ ಒಬ್ಬರಿಗೆ ವೀಡಿಯೋ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ನಾನು ವೀಡಿಯೋ ಮಾಡೋಕ್ಕಾಗದೇ ಇದ್ರೂ ಬೇರೆಯವ್ರ ಕೈಲಾರು ಕೊಟ್ಟು ವ್ಲಾಗ್ನ ಮಾಡಿಸ್ಕೋಬೇಕು ಅಂತ ಇವಾಗ ಅನ್ನಿಸ್ತಾ ಇದೆ. ವೀಡಿಯೋ ಎಡಿಟ್ ಮಾಡುವಾಗ ಮತ್ತು ಊರಿಂದ ಬರುವಾಗ ಕೂಡ ಅದೇ ಫೀಲ್ ಇತ್ತು ನನಗೆ. ಸಾಕಷ್ಟು ವೀಡಿಯೋ ಮಾಡ್ಕೋಬೋದಾಗಿತ್ತು, ಬಟ್ ವೀಡಿಯೋ ಮಾಡ್ಕೊಂಡಿಲ್ವಲ್ಲ ಅಂತ ಹೇಳಿ. ಪರವಾಗಿಲ್ಲ, ಈ ಸರಿ ಮುಗ್ದೋಯ್ತು. ಬಟ್ ಟೈಮ್ನ ಎಂಜಾಯ್ ಮಾಡಿದೆ. ಈ ಒಂದು ಫ್ಯಾಮಿಲಿ ಟೈಮ್ನ ಎಂಜಾಯ್ ಮಾಡಿದ್ದೀನಿ, ಅದು ಖುಷಿ ಇದೆ. ಇವಾಗ ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಈ ಒಂದು ವ್ಲಾಗ್, ಪುಟಾಣಿ ವ್ಲಾಗ್ ಹಾಗೆಯೇ ಮದುವೆಯ ಒಂದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇನ್ನು ಇಲ್ಲಿ ಸಕ್ಕರೆಬೈಲಲ್ಲಿ ಮಕ್ಕಳು ಮಾತ್ರ ತುಂಬ ಎಂಜಾಯ್ ಮಾಡಿದ್ರು. ನಮ್ಮ ಕೃಷ್ಣ ತುಂಬ ಎಂಜಾಯ್ ಮಾಡ್ದ. ಹಾಗೆಯೇ ಆನೆ ಸ್ನಾನ ಮಾಡ್ಸೋಕ್ಕಾಗಿಲ್ಲ ಅನ್ನೋದೊಂದು ಬೇಜಾರಿತ್ತು ಅವನಿಗೆ. ಅದಕ್ಕೆ ಅಳ್ತಾ ಇದ್ದ ಒಂದು ಸ್ವಲ್ಪ ಹೊತ್ತು. ಅದಾದಮೇಲೆ ಒಂದು ಸ್ವಲ್ಪ ಇಲ್ಲಿ ನೀರಿರೋ ಜಾಗಕ್ಕೆಲ್ಲ ಕರ್ಕೊಂಡು ಬಂದ್ವಿ ಅಲ್ವಾ. ಇಲ್ಲಿ ಒಂದು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿದ್ಮೇಲೆ ಅವನು ಆರಾಮಾದ, ಖುಷಿಯಾದ. ಇನ್ನು ಇಲ್ಲಿ ಒಂದಷ್ಟು ಪಾರ್ಕ್ ಕೂಡ ಇದೆ ಅಂತ, ಅಂದರೆ ಜೋಕಾಲಿ ಎಲ್ಲ ಇದೆ ಆಡಲಿಕ್ಕೆ, ಹಾಗೆಯೇ ಮಕ್ಕಳಿಗೆ ಅಂತ ಹೇಳಿ ಒಂದಷ್ಟು ಜಾಗ ಇದೆ. ಹಾಗೆಯೇ ಇದು ನೇಚರ್ ಮಧ್ಯ ಇರೋದ್ರಿಂದ ತಂಪಾಗಿ ಒಂಥರ ಕೂಲಾಗಿ ಚೆನ್ನಾಗಿದೆ. ಮಕ್ಕಳು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ದೊಡ್ಡವರು ಕೂಡ ಅಷ್ಟೇ, ಒಂಥರ ಪಿಕ್ನಿಕ್ ಸ್ಪಾಟ್ ಥರ ಆರಾಮಾಗಿ ಎಲ್ಲಂದರೆ ಅಲ್ಲಿ ಕೂತ್ಕೊಂಡು ತಂದಿರೋ ಅಂಥ ಊಟ, ಅಂದರೆ ಬಾಕ್ಸಲ್ಲಿ ನೀವು ಊಟ ಕೂಡ ತೊಗೊಂಡೋಗಿ ಅಲ್ಲೇ ಕೂತ್ಕೊಂಡು ತಿನ್ನೋ ಅಂಥದ್ದು ಈ ರೀತಿ ಎಲ್ಲ ಇದೆ. ನಾವು ಹೋಗಿದ್ದು ವೀಕೆಂಡ್ ಆಗಿದ್ದರಿಂದ ಜನ ಇದ್ದರು, ಸ್ವಲ್ಪ ಜಾಸ್ತಿನೇ ಜನ ಇದ್ದರು. ಜಾಸ್ತಿ ಜನ ಇದ್ದರೂ ಕೂಡ ಇಲ್ಲಿ ತುಂಬ ಕ್ರೌಡ್ ಅಂತ ಏನು ಅನಿಸೋದಿಲ್ಲ. ಗಿಡ ಮರಗಳು, ಹಸಿರು, ಫ್ರೆಶ್ ಏರ್ ಎಲ್ಲ ಇತ್ತು, ಚೆನ್ನಾಗಿತ್ತು. ಖುಷಿ ಆಯಿತು ಇಲ್ಲಿಗೆ ಹೋಗಿದ್ದಂಥದ್ದು. ಮಕ್ಕಳು ಕೂಡ ಒಂದಷ್ಟು ಗೇಮ್ಸ್ ಎಲ್ಲ ಆಡಿದ್ರು, ನೀವು ನೋಡ್ತಾ ಇರ್ಬೋದು ಇಲ್ಲಿ. ಇಲ್ಲಿಗೆ ನಾನು, ಅನಿಲು ಮತ್ತು ನಮ್ಮ ಮಕ್ಕಳು, ನನ್ನ ಚಿಕ್ಕ ತಮ್ಮ ಮತ್ತು ನಮ್ಮಮ್ಮ ಇಷ್ಟು ಜನ ಬಂದಿದ್ವಿ. ನಮ್ಮ ಅಪ್ಪಾಜಿ, ನನ್ನ ತಮ್ಮ, ದೊಡ್ಡ ತಮ್ಮನ ಹೆಂಡತಿ, ಮಗು ಎಲ್ಲ ಊರಲ್ಲೇ ಉಳ್ಕೊಂಡ್ರೆ. ಅಂದರೆ ಒಂದು ಕಾರಲ್ಲಲ್ವ ಬಂದಿದ್ದು, ಇನ್ನೊಂದು ಕಾರ್ ತೊಗೊಳ್ತೀನಿ ಅಂದ. ಸುಮ್ಮನೆ ಅವರು ಬಿಸಿಲಲ್ಲಿ ಬೇಡ, ನೀವು ಹೋಗಿ ಬನ್ನಿ ಅಂದರು. ಸರಿ ಆಯಿತು ಅಂಥೇಳಿ ನಮ್ಮ ಮಕ್ಕಳು ಹೋಗಲೇಬೇಕಂತ ಹಠ ಮಾಡ್ತಾಯಿದ್ರಲ್ಲ, ಹಾಗಾಗಿ ನಾವು ಕರ್ಕೊಂಡು ಬಂದ್ವಿ. ಒಂದು ಡೇ ಔಟ್ ಥರ ಫುಲ್ಲು ಡೇ ಕಂಪ್ಲೀಟಾಗಿ ಒಂದಷ್ಟು ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇದಾದ ನಂತರ ನಾವು ಕೆಮ್ಮಣ್ಣಗುಂಡಿ, ಕಲ್ಲತ್ತಿಗಿರಿ, ಆಮೇಲೆ ಒಂದು ಸ್ವಲ್ಪ ಅಲ್ಲೇ ಸುತ್ತಮುತ್ತ ಜಾಗಗಳನ್ನೆಲ್ಲ ನೋಡಿದ್ವಿ. ಬಟ್ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ, ಹಾಗಾಗಿ ನಾನು ವೀಡಿಯೋನೂ ಮಾಡ್ಕೊಳ್ಳಿಲ್ಲ. ಅದು ಅಲ್ಲದೆ ಘಾಟ್ ಸೆಕ್ಷನ್ ಅಲ್ವಾ, ನನಗೆ ಒಂಥರ ಸ್ವಲ್ಪ ಸೆನ್ಸೇಷನ್ ಶುರುವಾಗ್ಬಿಡುತ್ತೆ ಘಾಟ್ ಸೆಕ್ಷನ್ ಅಂತ. ಅಂದರೆ ಅದು ಮೊದಲೇ ಫೀಲ್ ಬಂದುಬಿಟ್ರೆ ಆ ರೀತಿ ಶುರುವಾಗುತ್ತೆ. ಹಾಗಾಗಿ ಅಲ್ಲಿ ವೀಡಿಯೋನೂ ಮಾಡ್ಕೊಳ್ಳಿಲ್ಲ ನಾನು. ಇಷ್ಟು ಇವತ್ತಿನ ಒಂದು ವ್ಲಾಗ್. ಮತ್ತೆ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಈ ವಿಡಿಯೋ ಕೊನೆಯಲ್ಲಿ ಒಂದಷ್ಟು ಫೋಟೋಸ್ ತೊಗೊಂಡಿರೋ ಅಂಥದ್ದನ್ನು ಶೇರ್ ಮಾಡ್ತೀನಿ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆನಾ? ಬರಲಾ? ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.